50 ನಿಮಿಷ 18 ಕಿಲೋಮೀಟರ್ಸ್ಗೆ ಇಷ್ಟೊತ್ತಲ್ಲಿ 50 ನಿಮಿಷ ತೋರಿಸ್ತಾ ಇದ್ದಾರೆ. ಫುಲ್ ಗಾರ್ಡ್ ಸೆಕ್ಷನ್ ಗೈಸ್. ಫುಲ್ ಅಂದರೆ ಫುಲ್ ಡೆನ್ಸ್ ಗೈಸ್. ಜಸ್ಟ್ ಇಮ್ಯಾಜಿನ್, ನಾವು ಬಂದಿರೋದು ಸಮ್ಮರ್ ಸೀಸನ್ನು, ಇದ್ರಲ್ಲೇ ಹಿಂಗಿದೆ. ಇನ್ನೇನಾದ್ರು ನನ್ನ ಮಾನ್ಸೂನ್ ಮಾಡಿದ್ರೆ ನಮ್ಮ ಮಾವನ ಗಾಡೀಲಿ ದವಾಕೊಂಡು ಕೂಡ ಗೈಸ್ ಒಂದು ಒಳ್ಳೆ ಸೀನ್ ಆಗ್ಬಿಟ್ಟೈತೆ. ನಮ್ಮ ಮಾವನ ಐಫೋನ್ ಎಲ್ಲ ಬಿದ್ದೋಗ್ಬಿಟ್ಟೈತೆ. ಅಂತಿದೆ ಯಾರ ಕೈಗೋ ಸಿಕ್ಬಿಟ್ಟಿದೆ ಅದು ಬೇರೆ. ಸೊ ಎಲ್ಲ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಹೊಸ ಬ್ಲಾಗ್. ಸೊ ಇವತ್ತಿನ ಬ್ಲಾಗಲ್ಲಿ ಮಂಡಲ್ಪತಿ ವ್ಯೂ ಪಾಯಿಂಟ್ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ಬಂದ್ಬಿಟ್ಟು ಈಗ ಒಂದು 5:30 ಆಗಿರ್ಬೋದು. ಇಲ್ಲಿಂದ ಒಂದು 18 ಕಿಲೋಮೀಟರ್ಸ್ ಇರ್ಬೋದು. ಸೊ ನಾನು ಸ್ನಾನ ಮಾಡಿದೆ, ತಲೆಗೆ ಫುಲ್ಲು ಬಿಸಿನೀರಷ್ಟಿಲ್ಲ, ನಾರ್ಮಲಾಗಿ ಲೈಟಾಗಿ ಬಿಸಿಲು ಬರ್ತೈತೆ. ಸ್ನಾನ ಮಾಡಿದ್ವಿ, ಎಲ್ಲ ಗೇರಪ್ ಆಗ್ತವ್ರೆ ನೋಡಿ. ಇವರು ಅಷ್ಟೇ ರೆಡಿ ಆದಿರಿ. ಇವರು ಒಂದು ಬಾಲಗ್ಲವ್ ಅದೆಲ್ಲ ಹಾಕೊಂತವ್ರೆ. ಇಲ್ಲ ಹೆಲ್ಮೆಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ. ಸೊ ಇಲ್ಲಿಂದ ಡೈರೆಕ್ಟ್ ಗಾಡಿ ಕೋಲ್ಡ್ ಸ್ಟಾರ್ಟ್ ಮಾಡ್ಬಿಟ್ಟು ಒಂದು 2 ನಿಮಿಷ ಈಗ ಒಳ್ಳೋದು ನೋಡ್ಬೇಕಂದು ಹೋಗಿ. ಗಾಡಿ ಏನಾದ್ರು ಮೇಲೆ ಅಲೋಗ್ಬಿಟ್ರೆ ಚೆನ್ನಾಗಿರುತ್ತೆ, ಬಿಟ್ಟಿಲ್ಲ ಅಂದರೆ ಜೀಪ್, ಬಿಟ್ಟಿಲ್ಲ ಅಂದರೆ ನಡ್ಕೊಂಡು ಹೋಗೋದು, ಬಿಟ್ಟಿಲ್ಲ ಅಂದರೆ ನಡ್ಕೊಂಡು ಹೋಗೋಕ್ಕಾಗಲ್ಲ. ಜೀಪಲ್ಲಿ ಎಂತೆಲ್ಲಾದ್ರೂ ತಗೊಂಡು ಹೋಗ್ಬೇಕು. ಟ್ರೆಕ್ಕಿಂಗ್ ಅಂತ ಬಿಟ್ಟರೆ ಚೆನ್ನಾಗಿದೆ, ಬಟ್ ದಿಸ್ ಇಸ್ ದ ಸೆಕೆಂಡ್ ಡೇ ಆಫ್ ಟ್ರಿಪ್ಪು. ನಾವೇ ಓಪನ್ ಮಾಡ್ತೀವಿ ಶಟರ್, ನಾವೇ ಓಪನ್ ಮಾಡ್ಕೊಂಡು ನಾವೇ ಗಾಡಿ ನಡೀರಿ. ಫುಲ್ಲು ಗಾಡಿ ಮೇಲೆಲ್ಲ ನೀರಿದೆ. ಫುಲ್ ಗಾಡಿ ಮೇಲೆಲ್ಲ ನೀರಿದೆ. ಆ ಕಡೆ 2 ಗಾಡಿ ನಿಂತಿದೆ, ಆ ಕಡೆ ಮುಂದೆ ಒಂದು ಗಾಡಿ ನಿಂತಿದೆ, ಈ ಕಡೆ 2 ಗಾಡಿ ನಿಂತಿದೆ. ನಾವು ಬಂದಿಷ್ಟೇ ಇದೆ ಗೈಸ್, ಯಾರು ಬರೋಕೆ ಹೋಗ್ಬೇಡಿ. ಅಷ್ಟೇನು ಚೆನ್ನಾಗಿಲ್ಲ. ಫೋಟೋಲ್ಲಿ ಸ್ವಲ್ಪ ಏನೋ ಚೆನ್ನಾಗಿರ್ತಾರೆ ಇದೆ, ಬಟ್ ಇಲ್ಲಿ ಬಂದು ನೋಡ್ರಿ ಅಷ್ಟಕ್ಕಷ್ಟೇ. ತಿರ್ಗಾ ನೈಟ್ ಹುಡ್ಕೋಕ್ಕಾಗಲ್ಲ ಅಂದ್ಬಿಟ್ಟು ಸ್ಟೇ ಮಾಡಿದ್ವಿ ನಾವು. ಮೋರೋವರ್ ಇವಾಗ ಬಂದ್ಬಿಟ್ಟು ಈ ಡೇ ಬಂದ್ಬಿಟ್ಟು ಸ್ಯಾಟರ್ಡೆ ಸಂಡೇ ಇವತ್ತು ನಿನ್ನೆಗೆ ನಾಡಿದ್ದು ಸ್ಯಾಟರ್ಡೆ ಸಂಡೇ. ಸೊ ಅದಕ್ಕೆ ಎಲ್ಲ ಕಡೆ ರೂಮು ಫಿಲ್ ಆಗಿತ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಸಿಕ್ಕಿದೆ ಅಂದ್ಬಿಟ್ಟು ಇಷ್ಟು ಗಾಡಿನ ಕೋಲ್ಡ್ ಸ್ಟಾರ್ಟ್ ಹಾಕುವ, ಕೋಲ್ಡ್ ಸ್ಟಾರ್ಟ್ ಮಾಡುವ. ಓಕೆ, ಗಾಡಿ ಎಷ್ಟು ಬೇಕಿಲ್ಲ ಎಲ್ಲ ಏನೋ ಹಾಕ್ತಾರೆ ಅನ್ನೋ ಬಿಟ್ಟಿದೆ. ಕೋಲ್ಡ್ ಸ್ಟಾರ್ಟ್ ಹಾಕಿದ್ದಾರೆ. ಈ ಗಾಡಿನ ಕೋಲ್ಡ್ ಸ್ಟಾರ್ಟು, ಇಲ್ಲಿ 2 ಗಾಡಿ ಕೋಲ್ಡ್ ಸ್ಟಾರ್ಟ್ ಹಾಕಿದ್ದೀವಿ. ಸ್ಟಾರ್ಟ್ ಆಗಲಿ ಇವಾಗ. ನೆಕ್ಸ್ಟ್ ಡೈರೆಕ್ಟು ಇಲ್ಲಿಂದ 18 ಕಿಲೋಮೀಟರ್ಸ್ ಇದೆ. ಸೊ ಮ್ಯಾಪ್ ಹಾಕ್ಕೊಂಡು ಡೈರೆಕ್ಟ್ ಇಲ್ಲಿಂದ ಹೊರಡ್ತೀವಿ. ಇವಾಗ ಬೆಳಕಾಗ್ತದೆ, ಬರ್ಬೇಕಾದ್ರೆ ರೂಟ್ ಸಕಾಲಾಗಿರುತ್ತೆ ಅಂದ್ಕೊಳ್ಳಿ. ಇವಾಗ ಅಷ್ಟಕ್ಕೆ ಕಾಣಿಸಲ್ಲ, ಹೋಗೋಷ್ಟು ಕಾಣಿಸ್ಬೋದು. ಏನೋ 18 ಕಿಲೋಮೀಟರ್ಸ್ ಇದೆ. 50 ನಿಮಿಷ 18 ಕಿಲೋಮೀಟರ್ಸ್ಗೆ ಇಷ್ಟೊತ್ತಲ್ಲಿ 50 ನಿಮಿಷ ತೋರಿಸ್ತಾ ಇದ್ದಾರೆ. ಫುಲ್ಲು ಗಾರ್ಡ್ ಸೆಕ್ಷನ್ ಗೈಸ್, ಸಕಾಲಾಗಿರುತ್ತೆ ನೋಡಿ. 1-2 ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನಿಮಗೆ. ನನ್ನ ಹತ್ರ ಗೋಪ್ರೋ ಇಲ್ಲ, ಇಲ್ಲಾಂದರೆ ಫುಲ್ ವೀಡಿಯೋ ಮಾಡ್ತಿದ್ದೆ. ನಾನು ಫೋನಲ್ಲೇ ಬ್ಲಾಗ್ ಮಾಡಿದ್ರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ. ಸೊ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದೀಕ್ಷಿತ್ ಬ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಕನ್ನಡ ಕಾಂಟೆಂಟ್ ಕ್ರಿಯೇಟರ್ಸ್ ಅಂತ ಬೆಳೆಸಿ ಅಷ್ಟೇ. ವ್ಯೂ ನೋಡಿ ಏನು ಸಕ್ಕತ್ತಾಗಿದೆ. ಆ ಕಡೆಯಿಂದ ಬಂದಿದ್ದು. ಸೊ ಹಿಂಗೆ ಬಂದೆ, ವ್ಯೂ ನೋಡಿ ಇಲ್ಲೆಲ್ಲ ಏನು ಸಕ್ಕತ್ತಾಗಿದೆ. ಆ್ಯಂಡ್ ಹೋಗ್ತಾರೆ ರೋಡ್ ಬಂದ್ಬಿಟ್ಟು ಹೀಗಿದೆ. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಮ್ಯಾಪ್ ಹಾಕೊಂಡು ಹೋಗ್ಬೇಕು, ಅದಕ್ಕೆ ಬನ್ನಿ ಹೋಗುವ ಗೈಸ್. ರೋಡ್ ಮಾತ್ರ ಅಲ್ಟಿಮೇಟ್ ಆಗಿದೆ ಮಾತ್ರ, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇದೆ ರೋಡು. ಫುಲ್ಲು ಗಾರ್ಡ್ ಸೆಕ್ಷನ್ ಆಲ್ಮೋಸ್ಟ್ ಅಲ್ಲಿ ಫುಲ್ ಇರೋದೇ ಗಾರ್ಡ್ ಸೆಕ್ಷನ್, ಆಲ್ಮೋಸ್ಟ್ ಅಲ್ಲ ಫುಲ್ಲು ಗಾರ್ಡ್ ಸೆಕ್ಷನು. ನಾನು ಅವಾಗ ಗೂಗಲ್ ಮ್ಯಾಪ್ ಆಗತ್ರ ರೆಸ್ಟೋರೆಂಟ್ ತೋರಿಸ್ತಿದ್ದು ಲೊಕೇಶನ್, ಆ ರೋಡೆಲ್ಲ ಹೋಗ್ಬಿಟ್ಟಿದೆ. ಸೊ ವ್ಯೂ ನೋಡಿ ಈ ಕಡೆ ಏನು ಸಕ್ಕದಾಗಿದೆ. ಫುಲ್ಲು ಆ ಕಡೆ ಗೊತ್ತಾಗ ಫುಲ್ ರೋಡ್ ಮಧ್ಯೆ ಇರೋದು. ಸೊ ಹೋಗ್ತಾ ಇದ್ದೀವಿ, ಬನ್ನಿ ನೋಡುವ ಹೇಗೆ. ಒಳ್ಳೆ ಸಾಂಗ್ ಹಾಕ್ಬಿಟ್ಟು ಹಾಕ್ತೀವಿ ನೋಡಿ ಎಲ್ಲ. ನೋಡಿ ಗಾಯ್ಸ್, ಯಪ್ಪ ಫುಲ್ ಅಂದರೆ ಫುಲ್ ಡೆನ್ಸು ಗಾಯ್ಸ್, ಫುಲ್ಲು ಡೆನ್ಸು. ಫುಲ್ಲು ಫಾಗ್ ಇದೆ. ಇನ್ನೂ ಹೇಳ್ಬೇಕಂದ್ರೆ ಮಾರ್ನಿಂಗ್ ಅಲ್ಲ, ಫುಲ್ಲು ಫಾಗ್ ಇದೆ, ಫುಲ್ಲು ಡೆನ್ಸ್ ಇದೆ ಗೈಸ್. ನೋಡ್ತಾರೆ ಬಂದೀವಿ ಈ ಕಡೆ ಎಲ್ಲ ನೋಡಿ. ಈ ಕಡೆ ನೋಡಿ, ಆ ಕಡೆ ಫುಲ್ಲು ಏನಪ್ಪ ಫಾರೆಸ್ಟ್ ಮಧ್ಯೆ ಫುಲ್ಲು ಫಾಗ್ ತುಂಬ್ಕೊಂಡಿರೋದು. ಆ ಸೈಡೆಲ್ಲ, ಈ ಸೈಡ್ ಫುಲ್ ಡೆನ್ಸು ಸಾಕಾಯ್ತು. ಜಸ್ಟ್ ಇಮ್ಯಾಜಿನ್, ನಾವು ಬಂದಿರೋದು ಸಮ್ಮರ್ ಸೀಸನ್ನು, ಇದ್ರಲ್ಲೇ ಹಿಂಗಿದೆ. ಇನ್ನೇನಾದ್ರು ನಾನು ಮಾನ್ಸೂನ್ ಮಾಡಿದ್ರೆ ಹೆಂಗಿರ್ಬೇಡ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ನೆಕ್ಸ್ಟ್ ಲೆವೆಲ್ ಇದೆ ಇಲ್ಲಿ ನೋಡಿ ಗೈಸ್. ಹೇಗೆ ಸುಮ್ಮನೆ ನಿಲ್ಲಿಸ್ತೆ ಒಂದು ಸೆಕೆಂಡ್ ನೋಡಿ. ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಇಲ್ಲಿ ನೋಡಿ ರೋಡು, ಅಲ್ಲಿ ಮುಂದೆ ರೋಡ್ ಇದೆ. ಕ್ಯಾಮ್ರಾ ಕಾಣಿಸ್ತಾ ಇರುತ್ತೆ, ಬಟ್ ನನಗೆ ಕಾಣಿಸ್ತಲ್ಲ. ಬನ್ನಿ ತೋರಿಸ್ತೀನಿ ನೋಡಿ ಎಷ್ಟು ಅಲ್ಟಿಮೇಟ್ ಆಗಿದೆ ಗುರು. ಅಪ್ಪ ಸಾಕಾಗಿದೆ. ನೇಚರ್ ಗೈಸ್, ದಿಸ್ ಇಸ್ ವಾಟ್ ಐ ವಾಂಟ್. ಸಾಕಾಗಿದೆ. ನಂದು ಗಾಡಿ ಹೆಡ್ಲೈಟಿಗೆ ಪಾಪ್ ಕಾಣಿಸ್ತಾ ಇದೆ. ನನಗೆ ಕ್ಯಾಮ್ರಾ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಲ್ಲ ಗೊತ್ತಿಲ್ಲ, ಬಟ್ ನನ್ನ ಗಾಡಿ ಹೆಡ್ಲೈಟಿಗೆ ನನಗೆ ಪಾಪ್ ಕಾಣಿಸ್ತಾ ಇದೆ.
ನೋಡಿ ಈ ಕಡೆ ಅಪ್ಪ ಮಿಸ್ ಆದರೆ ಹೋದೆ ಅಷ್ಟೇ ನಾನು. ಅಷ್ಟೇ ನಿಮಗೆ ನೆಕ್ಸ್ಟ್ ನಾನು ಅಲ್ಲಿ ಮಂದಲ್ಪತ್ತೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ನೆಕ್ಸ್ಟ್ ಅಲ್ಲಿ ನೋಡಬೇಕು ಸಫಾರಿ ಇರುತ್ತೋ ಅಥವಾ ನಾರ್ಮಲ್ ನಾವೇ ಗಾಡಿ ತೊಗೊಂಡು ಹೋಗ್ಬೋದು. ನೋಡೋಣ, ಗಾಡಿ ಬಿಟ್ಟರೆ ಸಕಾಲಾಗಿರುತ್ತೆ, ಇಲ್ಲಾಂದರೆ ಸಫಾರಿ. ಬನ್ನಿ ನೋಡುವ ಏನಾಗುತ್ತೆ ಅಂತ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ನೋಡ್ಕೊಳ್ಳಿ ಹೇಗಿದೆ ನೋಡಿ ಗೈಸ್. ಫುಲ್ಲು ಫಾಗ್ ಕವರ್ ಆಗಿಬಿಟ್ಟಿದೆ, ಫುಲ್ ಅಂದರೆ ಫುಲ್ ಕವರ್ ಆಗಿಬಿಟ್ಟಿದೆ, ಕಾಣಿಸ್ತಾನೆ ಇಲ್ಲ ಏನು ನನಗಂತೂ. ಇಲ್ಲೊಂದು ಕಡೆ ನಿಲ್ಸಿದ್ದೀವಿ, ವ್ಯೂ ನೋಡಿ ಗೈಸ್, ಕಳ್ದು ಹೋಗ್ಬಿಡ್ತೀರಾ ನೋಡಿ. ಚಲಡಿ ಸನ್ರೈಸ್ ಆಗ್ತಾಯಿದೆ, ಟಕ್ಕಂತ ಮೇಲೆ ಹೋಗ್ಬೇಕು ನಾವು. ಸೊ ಒಳ್ಳೊಳ್ಳೆ ಫೋಟೋ ಬಂತಿಲ್ಲ ಇದೆ. ಆ ಕಡೆಯಿಂದ ಹಿಂಗೆ ಬಂದರೆ ಇಲ್ಲಿ ರೀಚ್ ಆಗ್ತೀವಿ. ಇಲ್ಲಿ ನೋಡಿ ಸನ್ರೈಸ್ ಆಗ್ತದೆ. ಆ್ಯಂಡ್ ನೋಡಿ ಇಲ್ಲಿ ಚಾರ್ಜಸ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ ನೋಡ್ಕೊಳ್ಳಿ. ನಾವೀಗ ಹಂಗೆ ಹೋಗ್ಬೇಕು. ಇಲ್ಲಿ ಜೀಪ ಕರ್ಕೊಂಡು ಹೋಗ್ತಾರೆ, ನಾವು ಬೈಕಲ್ಲಿ ಹೋಗ್ತಾ ಇದೀವಿ ಗೈಸ್. ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ ಹಾಕಿರ್ತೀನಿ ನೋಡಿ ಗೈಸ್. ಪರ್ ಪರ್ಸನ್ಗೆ ಎಷ್ಟು? ಪರ್ ಪರ್ಸನ್ಗೆ 50 ರೂಪಾಯಿ. ಪರ್ ಪರ್ಸನ್ಗೆ 50 ರೂಪಾಯಿ ಪ್ಲಸ್ ಬೈಕ್ಗೆ 15 ರೂಪೀಸ್ ಚಾರ್ಜ್ ಮಾಡ್ತಾರೆ. ನಮ್ಮದು 4 ಗಾಡಿ ಆಗಿರೋದ್ರಿಂದ ಟೋಟಲ್ 260 ಚಾರ್ಜ್ ಆಗಿದೆ ನೋಡಿ. ಫುಲ್ ಆಫ್ ರೋಡ್ ಆ ಕಡೆ ಈ ಕಡೆ ಎಲ್ಲ ನೋಡೋದು. ಆ ಕಡೆಯಿಂದ ಫುಲ್ ಬಂದರೆ ಫುಲ್ ಆಫ್ ರೋಡು. ಈ ಕಡೆ ವ್ಯೂ ನೋಡಿ ಗೈಸ್, ವ್ಯೂ ಹೆಂಗಿದೆ ನೋಡಿ ನೀವು ಅನ್ಸುತ್ತೆ. ಈ ಕಡೆ ನೋಡಿ ಅಲ್ಲಿಗಿನ ವ್ಯೂ ಇಲ್ಲಿ ಸಾಕಾಗಿದೆ. ಸೊ ವ್ಯೂ ನೋಡಿ, ವ್ಯೂ ಏನು ಸಾಕಾಗಿದೆ ಅಂತ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಎಂಟ್ರೆನ್ಸ್. ಆ ಕಡೆಯಿಂದ ಹಿಂಗೆ ಬಂದು ರೈಟ್ ಸೈಡ್ ಹಿಂಗೆ ಹೋಗಬೇಕು. ಡೈರೆಕ್ಟ್ ಪೀಕ್ಗೆ ಹೋಗ್ತೀವಿ. ಒಂದು ರೀಲ್ ಬರುತ್ತೆ ಗೈಸ್, ರೀಲ್ಗೆಲ್ಲ ನೀವು ಇನ್ಸ್ಟಾನೇ ಚೆಕ್ ಮಾಡಬೇಕು ನೋಡಿ ಗೈಸ್. ಇದೆ ನೋಡಿ ಎಂಟ್ರೆನ್ಸ್ ಗೈಸ್, ಇದೆ ಬಂದ್ಬಿಟ್ಟು ಎಂಟ್ರೆನ್ಸ್. ನೋಡ್ಕೊಳ್ಳಿ ಹೆಂಗಿದೆ ಅಂದ್ಬಿಟ್ಟು. ಆಫ್ ರೋಡ್ ಮಾತ್ರ ಗುರು ಗೈಸ್, ಆಫ್ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಇಲ್ಲಂತೂ ಯಾರು ಬರೋರು ಬಂದು ಟ್ರೈ ಮಾಡಿ. ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ. ನೋಡಿ ವ್ಯೂ ನೋಡಿ, ಅನ್ಲಾಕ್ ಆಯ್ತು ಇವಾಗ ಗುರು. ಇಷ್ಟು ರೋಡ್ ಸ್ವಲ್ಪ ಚೆನ್ನಾಗಿದೆ ಸಿಕ್ಕಿರೋದು. ಹಾಕಿರ್ತೀವಿ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿ ಇದಾಗುತ್ತೆ. ಇನ್ನೂ ಎಷ್ಟು ದೂರ ಇದೆ ಗೊತ್ತಿಲ್ಲ, ಅವಾಗಿಂದ ಬರ್ತಾನೆ ಇದೀವಿ. ಆ ಕಡೆ ಎಲ್ಲ ವ್ಯೂ ಇದೆ. ಬಂದಿತ್ತು ಇದು ಆಫ್ ರೋಡ್. ಗಾಡಿಯಲ್ಲಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಬರೋವೇ ಆಫ್ ರೋಡ್ ನೀವೇ ನೋಡುತ್ತೆ ಹೇಗಿತ್ತು ಅಂದ್ಬಿಟ್ಟು ಸಖತ್ ಆಡ್ಕೊತಿತ್ತು. ಆ್ಯಂಡ್ ನಮ್ಮ ಮಾವನ ಗಾಡೀಲಿ ದವಾಕೊಂಡು ಕೂಡ. ಆ್ಯಂಡ್ ನೆಕ್ಸ್ಟ್ ಇವಾಗ ಬನ್ನಿ ಟಾಪಲ್ಲಿ ಏನಿದೆ ನೋಡೋಣ. ಆ ಕಡೆಯಿಂದ ಹಿಂಗೆ ಬಂದರೆ ನೋಡಿ ಸನ್ ರೈಸ್ ಆಗಿದೆ. ಸೊ ಅಲ್ಲಿಂದ ಬಂದು ಜೀಪ್ಸ್ ಎಲ್ಲ ಇಲ್ಲಿ ಪಾರ್ಕ್ ಮಾಡಿರ್ತಾರೆ. ಬೈಕ್ ತಂದವ್ರು ಅಲ್ಲಿ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ಈ ಕಡೆಯಿಂದ ಎಂಟ್ರೆನ್ಸ್ ಗೈಸ್, ದಿಸ್ ಇಸ್ ದ ಎಂಟ್ರೆನ್ಸ್. ಕಡೆಯಿಂದ ಮೇಲೆ ಹತ್ಕೊಂಡು ಹೋಗುವ ಬನ್ನಿ. ಮೇಲೆ ಏನಿದೆ ಅಂತ ತೋರಿಸ್ತೀನಿ. ಅಷ್ಟು ದೂರಿಂದ ಬರ್ತಾ ಬಂದಿದ್ದು ಇಲ್ವಾ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಎಂಟ್ರೆನ್ಸ್ ನೋಡ್ಕೊಳ್ಳಿ. ಇಲ್ಲಿ ಡ್ರೋನ್ ಪ್ರಾಹಿಬಿಟೆಡ್ ಇನ್ ದಿಸ್ ಏರಿಯಾ ನೋಡಿ. ಡ್ರೋನ್ ಯಾರು ತಂದರೆ ಆಡಿಸ್ಬಿಡಿ ಗೈಸ್. ಸುಮ್ಮನೆ ನಾರ್ಮಲ್ ವೀಡಿಯೋ ಮಾಡ್ಕೊಂಡು ಹೋಗಿ ಆಮೇಲೆ ಆರಿಸಿದ್ರೆ ಡ್ರೋನ್ ಹೋಯ್ತು ಅನ್ಕೋಬಿಡಿ ಅಷ್ಟೇ. ಹೋಯ್ತು ಏನಿಲ್ಲ ಕಣಪ್ಪ. ಹೆಂಗಿತ್ತು ಆಫ್ ರೋಡು? ಎಲ್ಲ ರೆಕಾರ್ಡ್ ಇದೆ ಸಾಕು. ನೋಡಿದ್ರ ಹೇಳ್ತಾನೆಲ್ಲ ಕಂಟೆಂಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಬಿಟ್ಕೊಡಲ್ಲ. ಒಂದು ಚಾನಲ್ ಇದೆಯಲ್ಲ ಇನ್ನೇನು. ಹೆಂಗಿತ್ತು ಆಫ್ ರೋಡು? 400cc ಇಟ್ಕೊಂಡು ಆಫ್ ರೋಡ್ 220cc ನೋಡಿಯಕಾಯ್ತಲ್ಲ ಅಂದ್ರೆ ನಂದು ಆನೆ ಭಾರ ಐತೆ, ಇವ್ರದ್ದು ಒಳ್ಳೆ ಇರುವೆ ಇದೆ. ಸುಮ್ಮನೆ ಎಲ್ಲ ಎತ್ಕೊಳ್ಬೋದು. ಅದರಲ್ಲಿ 400 ಗೈಸ್ ಅದ್ರೊಳಗೆ ನಾನು ಬೇರೆ ಅಲ್ಲಲ್ಲಿ ವಿಡಿಯೋ ಅದು ಇದು ಅಂತ ಸ್ಟಾಪ್ ಆಗ್ತಾ ಇದೆ. ಇವರು ನಿಲ್ಸ್ತಾ ಇಲ್ಲ, ಸುಮ್ಮನೆ ಬಂದ್ಬಿಟ್ಟು ಅವ್ರು ಇವಾಗ ಹೇಳ್ತಾರೆ ಎಲಿಫೆಂಟ್ ಇಸ್ ದಿ ಫಾಸ್ಟೆಸ್ಟ್ ರನ್ನಿಂಗ್ ಅನಿಮಲ್. ಯಾರು ಹೇಳಿದ್ದು? ನೋಡ್ದವ್ರು ನಿಜ ಅನ್ಕೋಬೇಕು, ಹಂಗೆ ಹೇಳ್ತಾವ್ರೊಳ್ಳೆ. ಆನೆ ಎಷ್ಟು ಫಾಸ್ಟ್ ಆಗಿ ಓಡುತ್ತೆ ಅಂತ ನೋಡಿದ್ಯಾ ನೀನ್ ನಡ್ಕೊಂಡು ಹೋಗೋದು? ನೋಡು ವಿಡಿಯೋಲಿ, ಅಷ್ಟು ದೇಹ ಇದ್ರು ಅದು ಫಾಸ್ಟ್ ಆಗಿ ನಡ್ಕೊಂಡು ಹೋಗುತ್ತೆ. ಆಯ್ತಪ್ಪ, ನಮ್ಮ ಆನೇನ ಅಲ್ಲಲ್ಲಿ ನಿಲ್ಸ್ಕೊಂಡ್ ಬಂದ್ವಿ, ಅದಕ್ಕೆ ಲೇಟು. ಇಲ್ಲ ನಮ್ಮ ಆನೇನು ಊರ್ಕಿನ ಫಸ್ಟ್ ನೋಡಿ ಹೆಂಗಿದೆ ನೋಡಿ ಇಲ್ಲೆಲ್ಲ ವ್ಯೂ. ಸ್ವಲ್ಪ ಮಾನ್ಸೂನ್ ಟೈಮಲ್ಲಿ ಬಂದಿದ್ರೆ ಇಲ್ಲೆಲ್ಲ ಫುಲ್ ಗ್ರೀನರಿ ಇರೋದು. ಬಟ್ ನಾವು ಹೌದಾ ಗಾಡಿ ಬಿಟ್ಟಿರೋದೇ ಅಲ್ಲಿ ಹತ್ಸಕ್ಕಾಯ್ತದೇನೋ ಮಾನ್ಸೂನಲ್ಲಿ ಕೊಚ್ಚಲಿ. ಆಯ್ತು ನಾವು ಗಾಡಿ ಬಿಡಲ್ಲ ಅನ್ಕೊಂಡಿದ್ವಿ, ನೋಡಿದ್ರೆ ಗಾಡಿ ಬಿಟ್ರು. ಗಾಡಿ ತಗೊಂಡ್ಬಂದ್ವಿ. ತಿರ್ಗಾ ಅದೇ ರೋಡಲ್ಲಿ ಹೋಗ್ಬೇಕಲ್ಲಪ್ಪ. ಎಷ್ಟಾಯ್ತು ಗೈಸ್? ಇಲ್ಲಿಗೆ ಬರ್ತಿರಲ್ಲ ಕೆಳಗಡೆ ಫಸ್ಟು ಪಾರ್ಕಿಂಗ್ ಫೀಸ್ ಬಂದ್ಬಿಟ್ಟು 20 ರೂಪೀಸ್ ಇಸ್ಕೊಂತಾರೆ. ಅದು ಬಿಟ್ಟರೆ ಸ್ವಲ್ಪ ಹೊರಡೆ ಬಂದರೆ ಗೌರ್ಮೆಂಟ್ದು ಒಂದು ಆಫೀಸ್ ಇರುತ್ತೆ, ಅಲ್ಲಿ ಪರ್ ಪರ್ಸನ್ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಪ್ಲಸ್ ಗಾಡಿ ಗೀಡಿ ತೊಗೊಂಡು ಹೋಗ್ತೀವಿ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಲ್ಲಿ ಇದು ಅದು ಹೇಳು
ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೆವಿ ಇಸ್ಕೊಂಡಿದ್ರು. ಜೀಪಿಗೆ ಸಪ್ರೇಟ್. 50 ಅಲ್ಲ. ಹಾಂ, ಜೀಪಲ್ಲಿ ಏನಾದ್ರು ಬರ್ತೀರಾ ಅಂದ್ರೆ ಇಲ್ಲೇ ಬಂದು ತೊಗೊಬೋದು. ಜೀಪಿಗೆ ಸಪ್ರೇಟು ಅದೊಂದು ಮಿನಿಮಮ್ ಅಂದ್ರೆ ಎಷ್ಟಿರ್ಬೋದು? 750-800. ಆಗಿಲ್ಲ ಅಂದರೆ ಜೀಪಲ್ಲಿ ಬರ್ಬೋದು. ಪರ್ ಪರ್ಸನ್ 750-800 ಚಾರ್ಜ್ ಮಾಡ್ತಾರೆ ಅನಿಸುತ್ತೆ. ಅದು ಬೇಗ ಗೊತ್ತಿಲ್ಲ, ನಾವು ಗಾಡೀಲಿ ಬಂದಿದ್ವಿ ಗೈಸ್. ಒಟ್ಟಿನಲ್ಲಿ ಮ್ಯಾಕ್ಸಿಮಮ್ ಮಾಡಿ 1000 ಹೊಡೆ ಚಾರ್ಜ್ ಮಾಡ್ತಾರೆ ಜೀಪಿಗೆ ಪರ್ ಪರ್ಸನ್. ಅರೆ ಏನ್ ಫೋಟೋಗ್ರಾಫರ್ ಕೆಲಸ ಕೊಟ್ಟವ್ರು ನೋಡಿ, ಫೋಟೋಗ್ರಾಫರ್ ಕೆಲಸ ಮಾಡ್ತಾರೆ. ಹ್ಞೂ, ಆಮೇಲೆ ಎಸ್ ವ್ಯೂ ನೋಡಿ ಸಕ್ಕತ್ತಾಗಿದೆ. ಅಲ್ಲಿ ನೋಡಿ ವ್ಯೂ ನೋಡಿ ಗೈಸ್, ಏನು ಸಕ್ಕತ್ತಾಗಿದೆ. ಆ ಕಡೆ ಸನ್ರೈಸ್ ಆಗ್ತದೆ. ಮನೆಗೆ ಹೋಗಲಿ ತೆಗಿತೀನಿ ಗೈಸ್. ಗೈಸ್ ಒಂದು ಒಳ್ಳೆ ಸೀನ್ ಆಗ್ಬಿಟ್ಟೈತೆ. ನಮ್ಮ ಮಾವನ ಐಫೋನ್ ಎಲ್ಲ ಬಿದ್ದೋಗ್ಬಿಟ್ಟೈತೆ. ಅವ್ನಿಗೆ ಯಾರ ಕೈಗೋ ಸಿಕ್ಬಿಟ್ಟಿದೆ. ಅದು ಬೇರೆ ಯಾರ ಕೈಗೋ ಸಿಕ್ಬಿಟ್ಟಿದೆ. ಫೋನ್ ರಿಸೀವ್ ಮಾಡಿದ್ರೆ ಅವ್ರದ್ದು ಕಾಲ್ ಬೇರೆ ಕಟ್ ಆಗ್ತಾಯಿದೆ. ಈಗ ಏನು ಮಾಡೋದಂತ ಗೊತ್ತಿಲ್ಲ. ಐಫೋನ್ ಗೈಸ್ 14 ಸೇಮ್ ನನ್ನ ಮಾಡಲ್ಲೇ ತೊಗೊಂಡಿರೋದು. ಇವಾಗ ಅದಕ್ಕೆ ಅವ್ರನ್ನ ಹುಡ್ಕೊಂಡು ಹೋಗ್ತಾಯಿದ್ವಿ. ಫೋನ್ ರಿಸೀವ್ ಮಾಡಿದ್ರೆ ಬಟ್ ಅವ್ರು ಮಾತಾಡೋಕೆ ಹೋಗ್ತಿಲ್ಲ ಅವ್ರ ಕೈ. ಅದಕ್ಕೆ ಹುಡುಕ್ತಾ ಇದೀವಿ ನಾವು. ಈಗ ಫೋನ್ ರಿಸೀವ್ ಮಾಡೋ ಹೊತ್ತು ಫಸ್ಟ್ ಫೋನ್ ಇಸ್ಕೊಬೇಕು. ಸಿಕ್ಕಿದ್ರೆ ಓಕೆ, ಇಲ್ಲಾಂದ್ರೆ ಏನು ಮಾಡೋದೋ ಗೊತ್ತಿಲ್ಲ, ನೋಡಬೇಕು. ಯಾವುದು ರೋಡಲ್ಲಿ ಯಾವುದು ಶಾರ್ಟ್ ಕಟಲ್ಲಿ ಬೇರೆ ನಡ್ಕೊಂಡು ಹೋಗ್ತಾ ಇದೀನಿ. ಇಲ್ಲಿ ಬೇರೆ ನೆಟ್ವರ್ಕ್ ಒಂದು ಪಾಯಿಂಟು ಇಲ್ಲ, ಕನೆಕ್ಟ್ ಆಗ್ತಾಯಿಲ್ಲ ಫೋನಿಗೆ ಕಾಲ್ ಮಾಡಿದ್ರೆ. ಏನು ಮಾಡೋದೋ ಗೊತ್ತಿಲ್ಲ. ಆ ಜಾಗದಲ್ಲಿ ಬಂದಾಗ ನೆನಪಾಗಿದ್ದು ಗೈಸ್. ತಿರ್ಗಾ ಫೋನ್ ಮಾಡಿದ್ವಿ, ರಿಸೀವ್ ಮಾಡಿದ್ರು. ಅವ್ರು ಯಾರೋ ಫೋನ್ ತೊಗೊಂಡು ಮಡಿಕೇರಿಗೆ ಹೋಗೋರಂತೆ. ಸೊ ಮಡಿಕೇರಿ ಹತ್ರ ಬನ್ನಿ, ನಿಮ್ಮ ಫೋನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಂದು ಫೋನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ತಿರ್ಗಿ ವಾಪಸ್ ಬರ್ತಾಯಿದ್ದಾರೆ ನಮ್ಮ ಮಾವ ಮೇಲೆ. ಹೆಲ್ಮೆಟ್ ತೊಗೊಂಡು ಡೈರೆಕ್ಟ್ ಹೊಡಬೇಕು. ಅದು ಒಳ್ಳೆ ತಲೆನೋವಾಯ್ತು ಗುರು. ಹೋಗಿ ಫೋನ್ ಇಸ್ಕೊಂಡು ಮಿಕ್ಕಿದ ಕೆಲಸ ನೋಡೋಣ. ಫೋನ್ ಅವ್ರು ಕೊಟ್ಟರೆ ಸಾಕು. ಎಸ್ಪೆಷಲಿ ಫೋನ್ ಎತ್ತಬೇಕು. ಆಮೇಲಿಂದ ಅವರು ಫೋನ್ ಎತ್ತೀನಿ ಮಾಡಿ ಅಂತ ಹೇಳಿದಾರಂತೆ. ನೋಡುವ ಏನು ಮಾಡಿ ಏನಾಗುತ್ತೆ ಏನೋ ನೋಡಿ ಗೊತ್ತಾಗುತ್ತೆ. ನೋಡಿ ವ್ಯೂ ಸಕ್ಕತ್ತಾಗಿದೆ ನೋಡಿ. 360 ಡಿಗ್ರಿ ವ್ಯೂ ಗೈಸ್. ಒಳ್ಳೊಳ್ಳೆ ಫೋಟೋ ವೀಡಿಯೋ ಎಲ್ಲ ತೆಗೆದಾಯ್ತು. ಆ್ಯಂಡ್ ಕರೆಕ್ಟ್ ಮೊಬೈಲ್ ಅಪ್ಡೇಟು. ಅವ್ರು ಇಲ್ಲೇ ಲೋಕಲ್ ಅವರೇನೆ. ಇಲ್ಲಿಂದ 17 ಕಿಲೋಮೀಟರ್ಸ್ನ ತೋರಿಸ್ತಿದೆ. ಬನ್ನಿ ಕೊಡ್ತೀವಿ ಅಂತ ತಲೆ ಕೆಡಿಸ್ಕೊಬೇಡಿ, ಬನ್ನಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಂಗೆ ಹೋಗ್ಬೇಕಾರೆ ಅಲ್ಲಿ ಹೋಗಿ ಇಸ್ಕೊಂಡಿರ್ತಾರೆ, ಕಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಟಿಫನ್ಗೆಲ್ಲ ಸ್ಟಾಪ್ ಹಾಕಬೇಕು. ಬನ್ನಿ ನೋಡುವ ಇನ್ನೇನೇನಾಗುತ್ತೆ ಏನೋ. ಲೈಟ್ ಸಿ. ಆ ಕಡೆಯಿಂದ ಈ ಕಡೆ ನಡ್ಕೊಂಬಂದೆ ವ್ಯೂ ತೋರಿಸೋಣ ನಿಮ್ಗೆ ಅಂದ್ಬಿಟ್ಟು ಬಂದ್ವಿ ಗೈಸ್. ನೋಡಿ ವ್ಯೂ ತೋರಿಸ್ತೀನಿ ನಿಮಗೆ. ಇವಾಗ ಅಲ್ಟಿಮೇಟ್ ಆಗಿದೆ ವ್ಯೂ. ಓಹೋ ತೋರಿಸ್ತೀನಿ ನೋಡಿ. ಗೈಸ್ ಮುಗಿಸ್ಕೊಂಡು ಹೊರಡ್ತಾ ಇದೀವಿ ಈಗ. ಮುಗಿಸ್ಕೊಂಡೆಲ್ಲ ನೋಡಿ, ಅಲ್ಲಿ ವ್ಯೂ ಎಲ್ಲ ನೋಡಿ ಇವಾಗ ಡೈರೆಕ್ಟ್ ಕೆಳಗಡೆ ಹೊರಡ್ತಾ ಇದೀವಿ. ಗಾಡಿ ತೊಗೊಂಡು ನೆಕ್ಸ್ಟ್ ಅಬ್ಬೆ ಫಾಲ್ಸ್ ಅಂತೆ. ಅಬ್ಬೆ ಫಾಲ್ಸ್ ಹತ್ರ ಹೋದರೆ ಅದೊಂದು ಬ್ಲಾಗ್ ಬರುತ್ತೆ ನೋಡಿ. ಅಬ್ಬೆ ಫಾಲ್ಸ್ ನೋಡಿಕೊಂಡು ನೆಕ್ಸ್ಟ್ ಡೈರೆಕ್ಟು ಫೋನ್ ಕಳ್ದೋಗಿತ್ತಲ್ಲ, ಫೋನ್ ಇಸ್ಕೊಬರಕ್ಕೆ ಹೋಗಿ ಫೋನ್ ಇಸ್ಕೊಳ್ತೀವಿ ಫಸ್ಟು. ಎಲ್ಲರೂ ಟಿಫನ್ ತಿಂದು ಫೋನ್ ಇಸ್ಕೊಂಡು ನೆಕ್ಸ್ಟ್ ಏನು ಪ್ಲ್ಯಾನ್ಸ್ ನೋಡೋಣ ಗೈಸ್. ನಡ್ಕೊಟ್ಟು ಕೋಟೆ ಅಬ್ಬೆ ಫಾಲ್ಸ್ ಇವಾಗ ನೆಕ್ಸ್ಟ್ ಅಲ್ಲಿಗೆ ಹೋಗ್ತಾ ಇರೋದು ಇವಾಗ. ಬನ್ನಿ ನೋಡುವ. ಸೊ ಕೆಳಗಡೆ ಬಂದಿದ್ದೀವಿ ಗೈಸ್ ಮೇಲಿಂದ. ಸೊ ಗಾಡಿ ತೊಗೊಂಡು ಇಲ್ಲಿಂದ ನೆಕ್ಸ್ಟ್ ಇವಾಗ ಅಬ್ಬೆ ಫಾಲ್ಸ್ಗೆ ಹೋಗಬೇಕು. ಸೊ ಅಷ್ಟೇ, ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀನಿ. ಬ್ಲಾಗ್ ಸ್ಟಾರ್ಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀನ್ ನೆಕ್ಸ್ಟ್ ಬ್ಲಾಗ್ ಗೈಸ್. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ ಬೈ. ನೆಕ್ಸ್ಟ್ ಅಬ್ಬೆ ಫಾಲ್ಸ್ ಬ್ಲಾಗ್ ಬರುತ್ತೆ, ಅದನ್ನು ನೋಡಿ ಗೈಸ್.